ತ್ಯಾಗ ಬಲಿದಾನದ ಪ್ರತೀಕವಾದಂತಹ ಈದುಲ್ ಅಲ್ಹಾ ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾಡಿನ ಸಮಸ್ತ ಜನರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳು. ಸರ್ವ ಧರ್ಮದವರಿಗೂ ಈದುಲ್ ಅಲ್ಹಾ ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೇನೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೈಯದ್ ವ್ಲಾಗ್ಸ್ಗೆ ಸ್ವಾಗತ. ಹೊಸ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನು ಅಂದರೆ ನಮ್ಮ ಹಬ್ಬ. ಸೊ ಹಾಗಾಗಿ ನಮ್ಮ ಊರಲ್ಲಿ ಯಾವ ಥರ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದೇ ಇವತ್ತಿನ ವ್ಲಾಗ್. ಸೊ ಮೊದಲನೇದಾಗಿ ತ್ಯಾಗ ಬಲಿದಾನದ ಪ್ರತೀಕವಾದಂತಹ ಈದುಲ್ ಅಲ್ಹಾ ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಈ ಒಂದು ಬಕ್ರೀದ್ ಹಬ್ಬ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೈಸ್, ನಮ್ಮ ಊರಲ್ಲಿ ಈ ಒಂದು ಹಬ್ಬನ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದೇ ಇವತ್ತಿನ ವ್ಲಾಗ್. ಸೊ ಹಾಗಾಗಿ ಈ ಒಂದು ವ್ಲಾಗ್ನ ಪೂರ್ತಿಯಾಗಿ ನೋಡಿ, ಅದಕ್ಕಿಂತ ಮುಂಚಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್, ಮನೆಯಲ್ಲಿ ಈದ್ ಹಬ್ಬಕ್ಕೆ ಸ್ವೀಟ್ ಮಾಡಿರ್ತಾರೆ. ಸೊ ಅದನ್ನು ನಾವು ಲೈಟಾಗಿ ತಿಂದು ಸೊ ಅಲ್ಲಿಂದ ನಾವು ಮಸೀದಿಗೆ ಹೋಗ್ತೇವೆ. ಈದ್ಗೆ ತಂದಿರುವ ಟ್ರೆಡಿಷ್ನಲ್ ಔಟ್ಫಿಟ್ಗಳನ್ನು ವೇರ್ ಮಾಡಿ ಮಸೀದಿಗೆ ಹೋಗ್ತೇವೆ. ಮಸೀದಿಗೆ ಹೋಗಿ ಅಲ್ಲಿ ನಮಾಜ್ ಮಾಡ್ತೇವೆ. ನಮಾಜ್ ಮಾಡಿ ಗುರುಗಳ ಪ್ರವಚನ ಇರುತ್ತೆ. ಅದೆಲ್ಲ ಆದಮೇಲೆ ಪರಸ್ಪರ ಒಬ್ರಿಗೊಬ್ರು ಹಸ್ತಲಾಘವ ಮಾಡಿಕೊಂಡು ಹಗ್ ಮಾಡ್ತಾ ಈದ್ನ ವಿಶಸ್ನ ತಿಳಿಸ್ಕೊಂಡು ಈ ಒಂದು ಡೇನ ಸೆಲೆಬ್ರೇಟ್ ಮಾಡ್ತೇವೆ. ಖಂಡಿತವಾಗಿಯೂ ಒಂದು ಕಷ್ಟ ಕಾರ್ಪಣ್ಯಗಳು ಈಗ ನಮಗೆ ಎದುರಾದರೆ ಖಂಡಿತವಾಗಿಯೂ ಅದರ ಹಿಂದೆ ಒಂದು ಸುಖ ಬರಲಿಕ್ಕೆ ಇದೆ ಎಂದಂತಹ ಕುರ್ಆನ್ನ ವಚನ ಅದು ಸುಳ್ಳಾಗಲಿಕ್ಕೆ ಸಾಧ್ಯವಿಲ್ಲ. ಇಬ್ರಾಹಿಂ ನಬಿ ಅಲೈಹಿಸ್ಸಲಾಂ ಅವರು ಕೂಡ ಅದೇ ರೀತಿ ಮನದಟ್ಟು ಮಾಡುತ್ತಾ, ನನಗೆ ಅಲ್ಲಾಹ್ ತಾಲ ಈಗ ಕಷ್ಟ ಕಾರ್ಪಣ್ಯಗಳು ಉಂಟು ಕೂಡ ಇನ್ನೊಂದು ದಿನ ಇನ್ಶಾ ಅಲ್ಲಾಹ್ ನನಗೆ ಅತ್ಯಂತವಾದ ಸುಖಕರವಾದಂತಹ ಒಂದು ಜೀವನವನ್ನು ಅಲ್ಲಾಹ್ ಕರುಣಿಸುತ್ತಾನೆ ಎಂಬಂತಹ ಒಂದು ಉದ್ದೇಶವಾಗಿ ಇಬ್ರಾಹಿಂ ನಬಿ ಅಲೈಹಿಸ್ಸಲಾಂ ಅವರದ್ದು. آمين. ಫ್ರೆಂಡ್ಸ್, ನಾವಿವಾಗ ನಮಾಜ್ ಮುಗಿಸಿ ನಮ್ಮನ್ನು ನಗಲಿದ ಜೀವ ಅಂದರೆ ನಮ್ಮ ತಂದೆ ತಾಯಿ ಬಂಧು ಬಳಗ ಅವರ ಸಮಾಧಿ ಹತ್ರ ಹೋಗಿ ನಾವು ಪ್ರೇ ಮಾಡ್ತೇವೆ. ಸೊ ಈ ಒಂದು ಬಕ್ರೀದ್ ಹಬ್ಬದಲ್ಲಿ ಅವರನ್ನು ನೆನೆಸಿಕೊಳ್ಳುವುದು ಈ ಒಂದು ಬಕ್ರೀದ್ ಹಬ್ಬದ ಸಂದೇಶ ಆಗಿರುತ್ತೆ ಹಾಗೂ ವಾಡಿಕೆ ಆಗಿರುತ್ತೆ. ಸೊ ಹಾಗಾಗಿ ಇವಾಗ ನಾವು ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ನಮ್ಮ ಈ ಒಂದು ಸಮಾಧಿ ಹತ್ರ ಹೋಗಿ ನಾವು ಪ್ರೇ ಮಾಡ್ತೀವಿ ಇವಾಗ. ಫ್ರೆಂಡ್ಸ್, ನಾವು ಸಮಾಧಿ ಹತ್ರ ಪ್ರೇ ಮಾಡಿ ಇವಾಗ ಮನೆ ಹೋಗ್ತಾ ಇದ್ದೀವಿ. ಸೊ ಕುರಿ ಎಲ್ಲ ತಂದಿರ್ತಾರೆ, ಇವಾಗ ಕುರಿನ ಕೊಯ್ತೀವಿ. ಸೊ ಪ್ರತಿಯೊಂದು ಮನೆಗೆ ಯಾರ್ಯಾರ ಮನೆ ಕುರಿ ತಂದಿದ್ದಾರೆ ಅಲ್ಲೆಲ್ಲ ಹೋಗ್ತೀವಿ ನಾವು. ಹಾಗೆ ಅಲ್ಲೆಲ್ಲ ಹೋಗಿ ಈ ಒಂದು ಬಕ್ರೀದ್ ಡೇನ ಎಂಜಾಯ್ ಮಾಡ್ತೀವಿ. ಸೊ ಹಾರಿಸ್ ಅವರು ನಮ್ಮ ಜೊತೆ ಇದ್ದಾರೆ. ಹಾರಿಸ್, ನಮ್ಮ ಸಬ್ಸ್ಕ್ರೈಬರ್ಗೆ ಏನು ಹೇಳ್ತೀರಾ? ಈದ್ ಮುಬಾರಕ್. ಸ್ವಲ್ಪ ಜೋರಾಗಿ ಹೇಳಿ. ಬಕ್ರೀದ್ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಊರಿನವರಾದ ಅಜೀಜ್ ಅಣ್ಣ ಅವರಿದ್ದಾರೆ. ಅಜೀಜ್ ಅಣ್ಣ, ಏನ್ ಹೇಳಕ್ ಇಷ್ಟಪಡ್ತೀರಾ ಈ ಒಂದು ಹಬ್ಬದ ದಿವಸದಲ್ಲಿ? ನಾಡಿನ ಸರ್ವ ಧರ್ಮದವರಿಗೂ ಈದುಲ್ ಅಲ್ಹಾ ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾಡಿನ ಸಮಸ್ತ ಜನರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳು.
ಹಬ್ಬ ಇವತ್ತು ಕರೆಂಟ್ ಇದೆ. ಇದೆ ಅಲ್ಲಿದೆ ಮನೆಗೆ ಇದೆ. ಕ್ಲಿಯರ್. ಸೊ ಫ್ರೆಂಡ್ಸ್, ಕುರಿಗಳನ್ನೆಲ್ಲ ಕೊಯ್ದಾಯ್ತು. ಇವಾಗ ಮನೆಗೆ ಬಂದ್ವಿ. ಸೊ ಇವಾಗ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಟೈಮನ್ನು ಸ್ಪೆಂಡ್ ಮಾಡ್ತೀವಿ. ಅಷ್ಟರಲ್ಲಿ ಬಿರಿಯಾನಿ ಕೂಡ ರೆಡಿ ಆಗುತ್ತೆ. ಸೊ ಹಾಗಾಗಿ ಒಳ್ಳೊಳ್ಳೆ ಬಿರಿಯಾನಿಗಳನ್ನ ತಿಂದು ಆರಾಮಾಗಿ ಎಂಜಾಯ್ ಮಾಡ್ತಾ ಈ ಒಂದು ಡೇನ ಸ್ಪೆಂಡ್ ಮಾಡ್ತೀವಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಬ್ಬರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.